ನಿನ್ಗೊಂದ್ ಮಾತು, ಇಲ್ಲಿ ನೀನ್ ಯಾವುದೇ ಕ್ಲಾಸ್ ಅಲ್ಲಿರೋ, ಅದು 8th 10th 12th ಡಿಗ್ರಿ ಯಾವುದೇ ಕ್ಲಾಸ್ ಅಲ್ಲಿರೋ, ಆದ್ರೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಮ್ಯಾಟ್ರ್ ಆಗೋದು ಡೈಲಿ ಎಷ್ಟು ಓದ್ತಿದ್ಯಾ ಅನ್ನೋದು. ನೀನ್ ಏನನ್ನ ಓದ್ತಿದ್ಯೋ ಅದ್ರಲ್ಲಿ ಎಷ್ಟು ನೆನ್ಪಿದೆ ನಿನ್ಗೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ನೀನ್ ಸರಿಯಾಗಿ ಓದ್ದೆ, ಮುಂದೆ 5-10 ವರ್ಷ ಆದ್ಮೇಲೆ ನೀನ್ ಅನ್ಕೊಂಡ ಕೆಲ್ಸ ಸಿಗದೆ, ಇಷ್ಟ ಇಲ್ದ ಕೆಲ್ಸ ಮಾಡ್ಕೊಂಡು ಜೀವನ ಪೂರ್ತಿ ಇರ್ಬೇಕಂದ್ರೆ ಹೇಗಿರುತ್ತೆ. ಆದ್ರೆ ಇವತ್ತು ನಿನ್ಗೆ ಯಾವುದೇ ಪ್ರೆಷರ್ ಇಲ್ಲ, ನೀನ್ ದುಡಿಲೇಬೇಕು ಅನ್ನೋದಿಲ್ಲ. ಈ ಓದೋ ಟೈಮಲ್ಲಿ ನೀನ್ ಎಷ್ಟು ಸಂಪಾದನೆ ಮಾಡ್ತಿದ್ಯಾ ಅಂತ ಕೇಳೋರಿಲ್ಲ, ಯಾರು ನಿನ್ನನ್ನ ಬ್ಲೇಮ್ ಮಾಡಲ್ಲ. ಅದೇ ಇನ್ ಮುಂದೆ 4-5 ವರ್ಷ ಆದ್ಮೇಲೆ ಪ್ರತಿಯೊಬ್ರು ನಿನ್ನನ್ನ ಕೇಳ್ತಾರೆ, ಇನ್ಕ್ಲೂಡಿಂಗ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ನಿನ್ಗಾಗ 100% ಅನ್ಸುತ್ತೆ, ಏನ್ ಲೈಫ್ ನಂದು, ಎಂತ ಲೈಫ್ ನಂದು ಅಂತ. ಏನಾಗ್ಬೇಕು ಅನ್ಕೊಂಡಿದ್ದೆ, ಏನಾಗಿದ್ದೀನಿ ನಾನು ಅಂತ ಆಗ ಅರ್ಥ ಆಗುತ್ತೆ. ಈ ಓದು ಅನ್ನೋದನ್ನ ನಾನ್ ಧೈರ್ಯ ಮನಸ್ಫೂರ್ತಿಯಾಗಿ ಫೋಕಸ್ಡ್ ಆಗಿ ಓದಿಲ್ಲ ಅಂತ ಯಾರು ಹೇಳಿದ್ದೋ. ಈ ಓದು ಅನ್ನೋದು ಫ್ಯೂಚರ್ ನ ಡಿಸೈಡ್ ಮಾಡಲ್ಲ ಅಂತ. 100 ಜನರಲ್ಲಿ ಒಬ್ರು ಓದಿಲ್ದೆ ಲೈಫ್ ಅಲ್ಲಿ ಸೆಟ್ಲ್ ಆಗಿರಬಹುದು, ಎಲ್ರೂ ಅಲ್ಲ. ಯಾರಾದ್ರೂ 4 ಜನ ನೀನ್ ಚೆನ್ನಾಗಿ ಓದು ಓದು ಅಂದ್ರೆ ಯಾಕೆ ನನ್ಗೆ ಓದು ಓದು ಅಂತ ಟಾರ್ಚರ್ ಕೊಡ್ತಾರೆ ಅಂತ ಅನ್ಕೊಳ್ಬೇಡ. ಅವರು ನಿನ್ಗಿಂತ ಜಾಸ್ತಿ ಈ ಜಗತ್ತನ್ನ ನೋಡಿದ್ದಾರೆ, ನಿನ್ಗಿಂತ ಜಾಸ್ತಿ ಈ ಪ್ರಪಂಚವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ತಂದೆ ತಾಯಿಗೂ ಇಷ್ಟ ಇರಲ್ಲ ನನ್ ಮಗ ನನ್ ಮಗಳು ಕಷ್ಟ ಪಡೋದನ್ನ ನೋಡೋಕೆ. ಅವ್ರು ಕಷ್ಟಪಟ್ಟು ಓದೋಕೆ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಇದು ಬಿಟ್ರೆ ನಿನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ. ಮೊದಲು ನಿನ್ನ ಮೈಂಡ್ ಸೆಟ್ ಸರಿ ಮಾಡ್ಕೋ. ವಿದ್ಯೆಗೆ ನೀನ್ ಬಡವನ ಶ್ರೀಮಂತನ ಅನ್ನೋದು ಬೇಕಾಗಿಲ್ಲ. ಮೇ ಬಿ ನೀನು ಓದೋ ಸ್ಕೂಲು ಕಾಲೇಜು ಬೇರೆ ಇರಬಹುದು, ಆದ್ರೆ ಪ್ರತಿ ಕೆಲ್ಸಕ್ಕೂ ಒಂದು ರಿಸಲ್ಟ್ ಇರುತ್ತಲ್ವಾ, ಅದು ನಿನ್ನ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕೆಲಸಗಳನ್ನ ಈಸಿಯಾಗಿ ಮಾಡ್ಬಿಡ್ತೀವಿ, ಅದು ಈಸಿ ಅನ್ಸುತ್ತೆ. ಅದೇ ಕೆಲ ಕೆಲಸಗಳು ಕಷ್ಟ ಆಗ್ತಿರುತ್ತೆ, ಮುಂದೆ ದೊಡ್ಡ ಬೆಟ್ಟವಾಗಿ ಕಾಣ್ತಿರುತ್ತೆ. ಈ ಓದೋದು ಕೂಡ, ಗೇಮ್ಸ್ ಆಡೋದು ಈಸಿ, ನಿದ್ದೆ ಮಾಡೋದು ಈಸಿ, ತಿರ್ಗಾಡೋದು ಈಸಿ. ಇದೆಲ್ಲವನ್ನ ಮತ್ತೆ ಮತ್ತೆ ಮಾಡೋಕೆ ಮನಸ್ಸು ಇಷ್ಟಪಡುತ್ತೆ. ಓದೋದು ಕಷ್ಟ, ತುಂಬಾ ಹೊತ್ತು ಓದೋದು ಕಷ್ಟ, ಹೊಸ ಸ್ಕಿಲ್ಸ್ ನ ಕಲಿಯೋದು ಕಷ್ಟ. ಒಂದ್ ಮಾತೇಳು, ಈ ಜಗತ್ತಲ್ಲಿ ಈ ಎಲ್ಲಾ ಕೆಲ್ಸವನ್ನ ಮಾಡೇ ಇಲ್ವಾ? ಯಾರು ಕೂಡ ಗಂಟೆಗಟ್ಲೆ ಓದೋದೇ ಇಲ್ವಾ? ಯಾರು ಕೂಡ ಹೊಸದನ್ನ ಕಲಿಯೋದೇ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ನಾನು ಹೇಳ್ಬೇಕಾಗಿಲ್ಲ, ಉತ್ತರ ನಿನ್ಗೆ ಸಿಕ್ಕಿರುತ್ತೆ. ಏನ್ ಡಿಫ್ರೆನ್ಸ್ ಇದೆ ಅವರಲ್ಲಿ ನಿನ್ನಲ್ಲಿ ಅಂದ್ರೆ ಮೈಂಡ್ ಸೆಟ್ ನ ಡಿಫ್ರೆನ್ಸ್ ಇದೆ. ಯಾವ ಕೆಲ್ಸ ಸ್ವಲ್ಪ ಕಷ್ಟ ಆಗುತ್ತೋ ಆ ಕೆಲ್ಸನ ತುಂಬಾ ಜನ ಮಾಡೋಕೆ ಹೋಗಲ್ಲ. ಮನಸ್ಸಲ್ಲಿ ಒಂದು ಚಿಕ್ಕ ಭಯ ಸ್ಟಾರ್ಟ್ ಆಗುತ್ತೆ, ಮುಂದೆ ಅದೇ ದೊಡ್ಡ ಬೆಟ್ಟದಂತೆ ಕಾಣಿಸುತ್ತೆ. ಈ ಓದೋದನ್ನ ನೀನು ನಿನ್ನ ಮನಸ್ಸಲ್ಲಿ ದೊಡ್ಡ ಬೆಟ್ಟ ಮಾಡ್ಕೊಂಡಿರೋದು ನಿಂದೇ ತಪ್ಪು. ಮೊದಲು ನಿನ್ನ ಮೈಂಡ್ ಸೆಟ್ ಬದಲಾಯಿಸ್ಕೊಂಡು ಈ ಓದೋದು ಕಷ್ಟ ಅನ್ನೋದ್ರಿಂದ ಹೊರಗಡೆ ಬಾ. ನಿನ್ನ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕಾದ್ರೆ ಮೊದಲು ನಿನ್ನ ವಿಷನ್ ಸ್ಟ್ರಾಂಗ್ ಆಗಿರ್ಬೇಕು, ನಿನ್ನ ಗೋಲ್ ಕ್ಲಿಯರ್ ಆಗಿರ್ಬೇಕು. ಕೇವಲ 40% 50% ಸಾಕು ಅನ್ನೋ ಮೈಂಡ್ ಸೆಟ್ ಗೋಲ್ ಇದ್ರೆ ಆಗಲ್ಲ. ಇವನ್ನ ಪಾಸಿಂಗ್ ಮಾರ್ಕ್ಸ್ ಬೇಕಂದ್ರು ಮಿನಿಮಮ್ ಎಫರ್ಟ್ ಹಾಕ್ಬೇಕು. ಒಬ್ಬ ವ್ಯಕ್ತಿ ಕೆಲಸ ಮಾಡಿದ್ರೆ ಮಾತ್ರ ಸ್ಯಾಲರಿ ಸಿಗೋದು, ಅದೇ ರೀತಿ ನೀನು ಓದಿ ಚೆನ್ನಾಗಿ ಎಕ್ಸಾಮ್ ಬರ್ದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋದು ಮರಿಬೇಡ. ಕೇವಲ ಮನೆಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಅದೋದ್ಬೇಕು ಇದೋದ್ಬೇಕು, ಒಂದ್ ವಾರದಲ್ಲಿ ಇಷ್ಟು ಓದ್ತೀನಿ, ಒಂದ್ ತಿಂಗಳಲ್ಲಿ ಅಷ್ಟು ಸಿಲೆಬಸ್ ಮುಗಿಸ್ಬೇಕು ಅಂತ ಕೇವಲ ಅನ್ಕೊಂಡ್ರೆ ಸಾಧ್ಯ ಇಲ್ಲ. ದಿನಕ್ಕೆ 4 ಗಂಟೆ ಓದ್ತೀಯಾ, 5 ಗಂಟೆ ಓದ್ತೀಯಾ? ಓದೋ ಮುಂಚೆ ನಾನು ಯಾಕೆ ಓದ್ತಿದ್ದೀನಿ, ನನ್ ಗುರಿ ಕನಸೇನು, ಈ ಗುರಿ ಕನಸನ್ನ ಮುಟ್ಟೋಕೆ ಈ ದಿನ ಈ ಕ್ಷಣ ನಾನು ಓದ್ಲೇಬೇಕು ಅನ್ನೋ ನಿಜ ಸತ್ಯವನ್ನ ಅರ್ಥ ಮಾಡ್ಕೊಂಡು ಓದು. 2023ರ ಎಂಡಷ್ಟೊತ್ತಿಗೆ ಅನ್ಕೊಂಡೆ ಚೆನ್ನಾಗಿ ಓದಿ ಅಪ್ಪ ಅಮ್ಮನನ್ನ ಖುಷಿ ಪಡಿಸ್ಬೇಕು ಅಂದ್ಕೊಂಡೆ. ಆದ್ರೆ 2024 ಬರ್ತಿದೆ, ಆದ್ರೆ ಎಷ್ಟು ಓದ್ದೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಆದ್ರೆ ಯಾಕೆ, ಏನ್ ತಪ್ಪಾಗಿದೆ, ನನ್ ಜೊತೆ ಯಾಕೆ ಈ ರೀತಿ ಆಗ್ತಿದೆ ಅನ್ಸುತ್ತೆ. ಸೇಮ್ ಇದೇ ರೀತಿ ರವಿಗೂ ಆಗ್ತಿತ್ತು. ರವಿಯ ತಂದೆ ಬೆಳಗ್ಗೆ 4 ಗಂಟೆಗೆದ್ದು ಬಸ್ ಸ್ಟ್ಯಾಂಡ್ ನಲ್ಲಿ ಚಿಕ್ಕ ಟೀ ಅಂಗಡಿ ಇಟ್ಕೊಂಡಿದ್ರು. ತಾಯಿ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ರವಿನ ಚೆನ್ನಾಗಿ ಓದಿಸ್ಬೇಕು ಅಂತ ಬೆಂಗಳೂರಿಗೆ ಕಳ್ಸಿದ್ರು. ತಂದೆಯ ಕನಸು ಒಂದೇ, ಮಗ ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಕೆಲಸ ತಗೊಳ್ಳೋ ಹಾಗೆ ಮಾಡ್ಬೇಕು ಅನ್ನೋ ಆಸೆ. ನಂತರ ನನ್ ಮಗ ದಿನಕ್ಕೆ 15 ಗಂಟೆ ಕೆಲಸ ಮಾಡೋ ರೀತಿ ಆಗ್ಬಾರ್ದು ಅನ್ನೋ ಆಸೆ. ರವಿ ಓದೋದ್ರಲ್ಲಿ ಆವರೇಜ್. ಆತ SSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದ. ಅಕ್ಕ ಪಕ್ಕದವರ ಜೊತೆ ಮಾತಾಡಿದ್ಮೇಲೆ ಪ್ರತಿ ಸಬ್ಜೆಕ್ಟ್ಗೂ ಬೇರೆ ಬೇರೆ ಕೋಚಿಂಗ್ ತಗೊಳ್ಳೋಕೆ ಡಿಸೈಡ್ ಮಾಡ್ದ. ಇದರಿಂದ 24 ಗಂಟೆಯಲ್ಲಿ 8 ರಿಂದ 9 ಗಂಟೆ
ಕೋಚಿಂಗ್ಗೆ ಆಗೋಗ್ತಿತ್ತು. ಇದರಿಂದ ಸರಿಯಾದ ಟೈಮ್ಗೆ ಊಟ ಮಾಡೋಕಾಗ್ತಿರ್ಲಿಲ್ಲ, ಸರಿಯಾದ ಟೈಮ್ಗೆ ನಿದ್ದೆ ಮಾಡೋಕಾಗ್ತಿರ್ಲಿಲ್ಲ. ಅಲ್ದೆ ಇಷ್ಟೆಲ್ಲದರ ನಡುವೆ ಮನೆಯಿಂದ ಕಳಿಸ್ತಿದ್ದ ದುಡ್ಡಲ್ಲಿ ರೂಮ್ ರೆಂಟ್, ಮೆಸ್ ಚಾರ್ಜಸ್ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗ್ತಿತ್ತು. ಅದೇ ಟೈಮ್ಗೆ ರವಿಗೆ ಡೆಂಗ್ಯೂ ಬರುತ್ತೆ. ಇದರಿಂದ ರವಿಯ ತಂದೆ ರವಿನ ತನ್ನ ಹಳ್ಳಿಗೆ ವಾಪಸ್ ಕರ್ಕೊಂಡ್ ಬರ್ತಾರೆ. ರವಿಗೆ ಈ ಡೆಂಗ್ಯೂನಿಂದ ಸುಧಾರಿಸ್ಕೊಳ್ಳೋಕೆ ಸುಮಾರು 20 ದಿನ ತಗೊಳ್ತಾನೆ. 20 ದಿನಗಳ ನಂತರ ರವಿ ಮತ್ತೆ ಕ್ಲಾಸ್ಗೆ ಅಟೆಂಡ್ ಆಗ್ತಾನೆ. ಆ 20 ದಿನಗಳಲ್ಲಿ ಆಲ್ರೆಡಿ 2-3 ಚಾಪ್ಟರ್ಸ್ ಆಗೋಗಿತ್ತು. ಆ 2-3 ಚಾಪ್ಟರ್ ನ ಕವರ್ ಮಾಡೋಕೆ ರವಿ ಬೇರೆ ಬ್ಯಾಚ್ ಗೆ ಜಾಯ್ನ್ ಆಗ್ತಾನೆ. ಅಲ್ಲೇ ಆತನಿಗೆ ಪ್ರಿಯಾ ಅನ್ನೋ ಹುಡುಗಿಯ ಪರಿಚಯವಾಗುತ್ತೆ. ಪರಿಚಯ ಸ್ನೇಹವಾಗುತ್ತೆ. ಯಾವಾಗ ಆ ಸ್ನೇಹ ಪ್ರೀತಿಯಾಗಿ ಬದಲಾಯಿತು ಅಂತ ರವಿಗೆ ಗೊತ್ತೇ ಆಗ್ಲಿಲ್ಲ. ಅದಾದ ನಂತರ ರವಿಯ ರಿವಿಷನ್ ಟೈಮಲ್ಲಿ ಚಾಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಓದೋದೇನೋ ಓದ್ತಿದ್ದ, ಆದ್ರೆ ಒಂದ್ ಕೈಯಲ್ಲಿ ಬುಕ್ಕು, ಮತ್ತೊಂದು ಕೈಯಲ್ಲಿ ಫೋನ್. ಅದರಲ್ಲಿ ವಾಟ್ಸಪ್ ಚಾಟ್ ಓಪನ್ ಆಗಿರೋದು. ಕಂಪ್ಲೀಟ್ ಸಿಲೆಬಸ್ ಓದಿದ್ಮೇಲೂ ಆತನಿಗೆ ಅನ್ಸೋದು ಏನು ಓದಿಲ್ಲ ಅಂತ. ಮಾರ್ಕ್ ಟೆಸ್ಟ್ ಅಲ್ಲಿ ಸರಿಯಾಗಿ ಮಾರ್ಕ್ಸ್ ಬರ್ತಿಲ್ಲ. ಕೇವಲ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಆಗಲ್ಲ ಅಲ್ವಾ? ಯಾವುದೇ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋಕೆ ಪ್ರಾಪರ್ ರಿವಿಷನ್, ಪ್ರಾಪರ್ ಮಾರ್ಕ್ ಟೆಸ್ಟ್ ನಿಂದ ಸಾಧ್ಯ. ಆದ್ರೆ ರವಿ ಇದ್ರಲ್ಲಿ ಯಾವುದನ್ನು ಮಾಡ್ಲೇ ಇಲ್ಲ. ಇಲ್ಲಿ ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಪ್ರೀತಿಯ ಹೆಸರಲ್ಲಿ ತನ್ನ ಗುರಿ, ತನ್ನ ಕನಸನ್ನ, ತಂದೆ ತಾಯಿಯ ಕನಸನ್ನ ಮರೆಯೋದು ತಪ್ಪು. ಒಂದಿನ ರವಿ ತನ್ನ ಹಳ್ಳಿಗೆ ಬರ್ತಾನೆ. ಆದ್ರೆ ಆ ದಿನ ರವಿಯ ತಂದೆಗೆ ತುಂಬಾ ಹುಷಾರಿರಲ್ಲ, ತುಂಬಾ ಆರೋಗ್ಯ ಹದಗೆಟ್ಟಿರುತ್ತೆ. ಆದ್ರೂ ಕೂಡ ರವಿಯ ತಂದೆ ಬೆಳಗ್ಗೆ 4 ಗಂಟೆಗೆ ಟೀ ಅಂಗಡಿ ಓಪನ್ ಮಾಡೋಕೆ ಹೋದ್ರು. ರವಿ ತನ್ನ ತಂದೆಯನ್ನ ತಡೆಯೋಕೆ ತುಂಬಾ ಪ್ರಯತ್ನ ಪಟ್ಟ. ನಿಮ್ಗೆ ಹುಷಾರಿಲ್ಲ, ತುಂಬಾ ಹೊತ್ತು ನಿಲ್ಲೋಕಾಗಲ್ಲ. ಆದ್ರೆ ಆ ತಂದೆ ಕೇಳಲಿಲ್ಲ. ಕೆಲ್ಸಕ್ಕೆ ಹೊರಟ್ರು. ರವಿಗೆ ಹೇಳಿದ್ರು, ನೋಡ್ ರವಿ, ನಾವು ಡೈಲಿ ಕೆಲಸ ಮಾಡಿ ಜೀವನ ಮಾಡೋರು. ನಿನ್ನ ಫೀಸ್, ನಿನ್ನ ರೂಮ್ ನ ಬಾಡಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಯಾವಾಗ ನಿನ್ ಜಾಬಲ್ಲಿ ಬೇಕಾದಷ್ಟು ದುಡ್ಡಿರುತ್ತೋ ಆಗ ನಾನು ಆರಾಮಾಗಿರ್ತೀನಿ. ಅಷ್ಟನ್ನ ಕೇಳಿದ್ಮೇಲೆ ರವಿಯ ಕಣ್ಣಲ್ಲಿ ಕಣ್ಣೀರು ತಡೆಯೋಕಾಗ್ಲಿಲ್ಲ. ಆ ದಿನ ರವಿಗೆ ಅರ್ಥ ಆಯ್ತು, ನಿಜಕ್ಕೂ ನನ್ನ ತಂದೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ನಾನು ಓದಿಗೋಸ್ಕರ ತನ್ನ ಸರ್ವಸ್ವವನ್ನು ದಾರೆ ಎಳೆದಿದ್ದಾರೆ ಅಂತ. ಆದ್ರೆ ನಾನು ಕೇವಲ ಟೈಮ್ ಪಾಸ್ ಮಾಡ್ತಿದ್ದೀನಿ. ನನ್ನ ತಂದೆ ಬೆಳಗ್ಗೆ 4 ಗಂಟೆಗೆದ್ದು ಕೆಲ್ಸಕ್ಕೆ ಹೋಗಬಹುದು, ಆದ್ರೆ ನಾನು ಬೆಳಗ್ಗೆ 4 ಗಂಟೆಗೆದ್ದು ಓದೋಕಾಗಲ್ವಾ? ಯಾಕಾಗಲ್ಲ ಅಂತ ತನ್ನನ್ನ ತಾನೇ ಪ್ರಶ್ನೆ ಮಾಡ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ಒಂದು ರೂಮಲ್ಲಿ ತನ್ನನ್ನ ತಾನೇ 4 ಗೋಡೆಗಳ ಮಧ್ಯೆ ಬಂದಿ ಮಾಡ್ಕೊಂಡು ಡೈಲಿ ರಿವಿಷನ್, ಡೈಲಿ ಮಾಕ್ ಟೆಸ್ಟ್ ಅಷ್ಟೇ ಅವನ ಪ್ರಪಂಚ ಆಗೋಯ್ತು. ತುಂಬಾ ಟೈಮ್ ಪಾಸ್ ಮಾಡ್ಬಿಟ್ಟಿದೀನಿ, ಈಗ ಟೈಮ್ ಬಂದಿದೆ ಹಾರ್ಡ್ ವರ್ಕ್ ಮಾಡೋಕೆ ಅಂತ ಡಿಸೈಡ್ ಮಾಡ್ಕೊಂಡು ಕೇವಲ 6 ತಿಂಗಳಲ್ಲೇ CGL ಎಕ್ಸಾಮ್ ನ ಕ್ರ್ಯಾಕ್ ಮಾಡಿ ತಂದೆ ತಾಯಿಯ ಕನಸನ್ನ ಪೂರ್ತಿ ಮಾಡ್ದ. ನಿನ್ಗೆ ಯಾವಾಗಾದ್ರೂ ಓದೋಕೆ ಮನಸ್ಸಿಲ್ಲ, ಓದೋಕೆ ಬೋರ್ ಆಗ್ತಿದೆ, ಓದೋದು ಕಷ್ಟ ಅನಿಸಿದಾಗ ನಿನ್ ತಂದೆ ತಾಯಿಯ ಕಷ್ಟ ನೋಡು. ಈ ಜಗತ್ತಲ್ಲಿ ಅದಕ್ಕಿಂತ ಬೆಸ್ಟ್ ಮೋಟಿವೇಶನ್ ಇನ್ನೊಂದಿಲ್ಲ. ತುಂಬಾ ಬೇಜಾರಾಗೋ ವಿಚಾರ ಏನಂದ್ರೆ, ಇಲ್ಲಿ ನೀನು ವಾಟ್ಸಪ್ ಸ್ಟೇಟಸ್ ಮೇಲೆ ಸ್ಟೇಟಸ್ ಹಾಕ್ತಿದ್ರೆ ಅಲ್ಲಿ ನಿನ್ ತಂದೆ ನಿನ್ನ ಲೈಫ್ ನ ಸ್ಟೇಟಸ್ ಮೇಲಕ್ಕೆ ತರೋಕೆ ಕಷ್ಟ ಪಡ್ತಿದ್ದಾರೆ. ಆಗಿದ್ರೆ ನಿನ್ನ ಮುಖ್ಯ ಕೆಲಸ ವಾಟ್ಸಪ್ ಅಲ್ಲಿ ಚಾಟ್ ಮಾಡೋದಾ, ಸ್ಟೇಟಸ್ ನ ಚೇಂಜ್ ಮಾಡೋದಾ, ಮೊಬೈಲ್ ಅಲ್ಲಿ ಗೇಮ್ಸ್ ಆಡೋದಾ? ಮುಂದೆ ನಿನ್ ಲೈಫ್ ಅಲ್ಲಿ ನಿನ್ಗೇನಾದ್ರೂ ದುಡ್ಡು ಬೇಕಾದ್ರೆ ಯಾರು ಕೊಡ್ತಾರೆ? ನೀನ್ ಎಡಿಟ್ ಮಾಡೋ ವಾಟ್ಸಪ್ ಡಿಪಿನ, ಅಥವಾ ನಿನ್ ಫ್ರೆಂಡ್ಸ್ ಜೊತೆ ಮಾಡೋ ಟೈಮ್ ಪಾಸ, ಅಥವಾ ನೀನ್ ಕಷ್ಟಪಟ್ಟು ಮಾಡೋ ಕೆಲ್ಸನ? ಈಗಿನ ಜನರೇಷನ್ ನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ, ಯಾರನ್ನೇ ಕೇಳಿದ್ರು ನಿನ್ ಡ್ರೀಮ್ ಏನು ಅಂದ್ರೆ ನಾನು IAS ಆಗ್ಬೇಕು, IPS ಆಫೀಸರ್ ಆಗ್ಬೇಕು, UPSC ಟಾಪರ್ ಆಗ್ಬೇಕು ಅಂತಾರೆ. ಬಟ್ ರಿಯಾಲಿಟಿನಲ್ಲಿ 2 ರೀತಿ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು, ಓದೋಕೆ ಸರಿಯಾಗಿ ರಿಸೋರ್ಸಸ್ ಸಿಕ್ತಿಲ್ಲ ಅಂತ ಮನ್ಸಲ್ಲಿ ಅಳ್ತಿದ್ರೆ, ಇನ್ನೊಂದ್ ಕಡೆ ನಿನ್ನಂತೋರು ನಿನ್ನ ಆಟಿಟ್ಯೂಡ್ ಹೇಗಂದ್ರೆ ಎಲ್ಲ ಇದ್ದು ಏನ್ ಓದ್ಲಿ ಅಂತ ಎಲ್ಲಾದ್ರಿಂದ ದೂರ ಓಡ್ತಿರ್ತೀಯ. ಇನ್ನೊಂದ್ ಕಡೆ ಬೇರೆ ಕೆಲವು ಮಕ್ಳಿಗೆ ಓದೋಕೆ ಏನಾದ್ರೂ ಸಿಕ್ಕಿದ್ರೆ ಸಾಕು ಅಂತಿರ್ತಾರೆ. ಒಂದ್ಸತಿ ಚಾನ್ಸ್ ಸಿಕ್ಲಿ ಸರ್, ಹೇಗ್ ಓದ್ತೀವಿ ನೋಡಿ ಸರ್, ಹೇಗ್ ರಿಸಲ್ಟ್ ತೆಗಿತೀವಿ ನೋಡಿ ಅನ್ನೋ ಮಕ್ಳೆಷ್ಟಿಲ್ಲ. ಇನ್ನು ನೀನು ಸಂಡೇ ಯಾಕೆ ಕ್ಲಾಸ್ ತಗೊಳ್ತಾರೋ, 5 ನಿಮಿಷ ಎಕ್ಸ್ಟ್ರಾ ಯಾಕೆ ಕ್ಲಾಸ್ ತಗೊಳ್ತಾರೆ, ಇಷ್ಟೊಂದು ಹೋಮ್ ವರ್ಕ್ ಯಾಕೆ ಕೊಡ್ತಾರೆ, ಹಬ್ಬದ ದಿನಾನು ಕ್ಲಾಸ್ ತಗೊಳ್ತಾರೆ, ಫೆಬ್ರವರಿ 14th ಹಾಲಿಡೇ ಕೊಡ್ಬೇಕು, ಓದೋದನ್ನ ಯಾರು ಕಂಡಿಡಿದ್ರೋ, 3 ಸಬ್ಜೆಕ್ಟ್ ಬ್ಯಾಕ್ಲಾಗು, ಓದೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಯಾವ್ದಾದ್ರು ರೀಸನ್ ಹುಡುಕ್ತಿರ್ತೀಯ. ಆದ್ರೆ ಇನ್ನೊಂದ್ ಕಡೆ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಬಟನ್ ಫೋನ್ ಇರುತ್ತಲ್ವಾ, ಬಟನ್ ಫೋನ್ ನಲ್ಲಿ ವಿಡಿಯೋ ನೋಡ್ತಾ ಓದಿರೋದ್ನ ನಾನ್ ನೋಡಿದ್ದೀನಿ. ನಿನ್ಗಿಂತ ಚೆನ್ನಾಗಿ ಓದಿ ನಿನ್ಗಿಂತ ಬೆಟರ್ ರಿಸಲ್ಟ್ ನ ತೆಗ್ದಿರೋರು ಇದಾರೆ. ಇಲ್ಲಿ ನಿನ್ನ ಡೆಡಿಕೇಶನ್ ಡಿಸೈಡ್ ಮಾಡುತ್ತೆ
ನೀನ್ ಏನಾಗ್ಬೇಕು ಅಂತ. ಆ ಡೆಡಿಕೇಶನ್ ನೀನೆಲ್ಲೂ ಪರ್ಚೇಸ್ ಮಾಡೋಕ್ಕಾಗಲ್ಲ, ಅದು ಕೇವಲ ನಿನ್ನೊಳಗೆ ಇರತ್ತೆ, ನಿನ್ ಒಳಗೇನೆ ಇರಬೇಕು. ನೀನ್ ಯಾವುದೇ ಫೀಲ್ಡ್ ಅಲ್ಲೂ ಸಕ್ಸಸ್ ಆಗ್ಬೇಕಂದ್ರೆ ಹೈ ಲೆವೆಲ್ ಡೆಡಿಕೇಶನ್ ಬೇಕು. ಈ ಹಿಂದೆ ಮಾಡ್ತಿದ್ದಲ್ಲ, ಈ ಕ್ಲಾಸ್ ಅಲ್ಲಿ ಪಾಠ ಕೇಳಿದ್ರೇನೋ ಬಿಟ್ರೇನೋ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಕೊಳ್ಳೋಣ ಬಿಡು ಅಂತ, ಇದ್ರಿಂದ ಏನೂ ಆಗಲ್ಲ, ನಿನ್ ಕೈಯಲ್ಲಿ ಆಗಲ್ಲ ಅಂತ ಇಲ್ಲ. ಯಾಕಂದ್ರೆ ನಿನ್ನಂತ ನೂರಾರು ಸ್ಟೂಡೆಂಟ್ಸ್ ಸಾಧಿಸಿ ತೋರ್ಸಿದಾರಲ್ವಾ. ಅವ್ರು ಹೇಳಿದ್ರು ಲೋ ನಿನ್ಗೆ ಬೇರೆಯವ್ರ ರೀತಿ ಓದೋಕಾಗಲ್ಲ ಅಂತ. ಎಸ್, ಅವ್ರು ಹೇಳಿದ್ದು ನಿಜಾನೇ, ನಿನ್ಗೆ ಆ ರೀತಿ ಓದೋಕಾಗಲ್ಲ, ಬಟ್ ಅವ್ರಿಗಿಂತ ಬೆಟರ್ ಆಗಿ ಓದ್ತೀನಿ. ಅವರು ಹೇಳಿದ್ರು ಲೋ ನಿನ್ ಕೈಯಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗಿಯೋಕಾಗಲ್ಲ ಅಂತ. ಎಸ್, ಅವ್ರು ಹೇಳಿದ್ದು ಕರೆಕ್ಟ್. ಯಾಕೆ ಗೊತ್ತಾ, ನನ್ ಟಾರ್ಗೆಟ್ ಫಸ್ಟ್ ಕ್ಲಾಸ್ ಅಲ್ಲ, ಟಾಪರ್ ಆಫ್ ದಿ ಕ್ಲಾಸ್. ಇದು ನೀನ್ ಯೋಚನೆ ಮಾಡ್ಬೇಕಾಗಿರೋ ರೀತಿ. ಸರ್, ದಿನಕ್ಕೆ 3 ಗಂಟೆ ಓದಿದ್ರೆ ಟಾಪರ್ ಆಗ್ತೀನ ಸರ್ ಅಂತ ನೀನ್ ಅಂದ್ರೆ ಗೊತ್ತಿಲ್ಲ, ಬರಬಹುದು ಬರ್ದಿರ ಇರಬಹುದು. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ಸಪೋಸ್ ನಿನ್ ಕ್ಲಾಸ್ ಅಲ್ಲಿ 50 ಸ್ಟೂಡೆಂಟ್ಸ್ ಇದಾರೆ ಅನ್ಕೋ, ನಿನ್ನ ಎಫರ್ಟ್ ಮಿಕ್ಕಿರೋ 49 ಜನಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಬರ್ತೀಯಾ. ಅದಕ್ಕಿಂತ 1% ಕಡಿಮೆ ಆದ್ರೂ ನೀನ್ ಅನ್ಕೊಂಡಿದ್ಯಲ್ವಾ ಆ ಟಾಪರ್ ಖಂಡಿತವಾಗ್ಲೂ ಬರಲ್ಲ. ಈಗ ನಿನ್ನನ್ನ ನೀನ್ ಕೇಳ್ಕೋ, ನೀನ್ ಅಂದ್ಕೊಂಡಿರೋ 80%, ಆ 90%, ಆ 95% ತೆಗಿಬೇಕಾದ್ರೆ ಎಷ್ಟು ಗಂಟೆ ಓದ್ಬೇಕು ಅಂತ. ನಿನ್ನ ಹತ್ರ ಪ್ರತಿದಿನ ಬೆಳಗ್ಗೆ 2 ಚಾಯ್ಸ್ ಇರುತ್ತೆ. ಒಂದು, ಜಲ್ದಿ ಎದ್ದು ನಿನ್ನ ಡ್ರೀಮ್ ನ ಚೇಸ್ ಮಾಡೋದು. ಇನ್ನೊಂದು, ಎಲ್ರಾಗೆ ಕೇವಲ ಕನಸನ್ನ ಕಾಣ್ತಾ ನಿದ್ದೆ ಮಾಡ್ತಿರೋದು. ಚಾಯ್ಸ್ ಈಸ್ ಯುವರ್ಸ್.